ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಒಂದು ಪೋಸ್ಟರ್, ಒಂದು ಹೇಳಿಕೆ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿದೆ. ನೋಡಿ, ನಾಳೆಯಿಂದ 3 ದಿನಗಳ ಕಾಲ ಯಾರನ್ನೂ ಭೇಟಿ ಆಗಲು ಸಾಧ್ಯವಾಗುತ್ತಿಲ್ಲ. ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರನ್ನೂ ಭೇಟಿ ಆಗಲು ಸಾಧ್ಯವಾಗುವುದಿಲ್ಲ. ಇದಕ್ಕಾಗಿ ವಿಷಾದಿಸುತ್ತೇನೆ, ಯಾರೂ ತಪ್ಪು ತಿಳಿಯಬಾರದು ಅನ್ನುವಂತಹ ಈ ಪೋಸ್ಟರ್ ಬಹುದೊಡ್ಡ ಮೆಸೇಜ್ ಅನ್ನು ಕೊಡ್ತಿದೆ. 5 ಸಂದೇಶ ರವಾನಿಸ್ತಿದೆ. ಅಷ್ಟೇ ಅಲ್ಲ, ಈ 3 ದಿನ, 3 ಹಗಲು 3 ರಾತ್ರಿ ಬಹುದೊಡ್ಡ ಬದಲಾವಣೆ ಆಗುತ್ತೆ, ಬಹುದೊಡ್ಡ ಕ್ಷಿಪ್ರ ಕ್ರಾಂತಿಯ ಮುನ್ಸೂಚನೆ ಇದಾಗಿದೆ ಅನ್ನೋದು ಡಿ.ಕೆ. ಬಣದ ಲೆಕ್ಕಾಚಾರ. ಆಷಾಢಕ್ಕೂ ಮುನ್ನ ಆರಂಭ ಆಗಿತ್ತು, ಶ್ರಾವಣಕ್ಕೆ ಶುಭಾರಂಭ ಆಗುತ್ತೆ ಅನ್ನುವಂಥದ್ದು ಡಿ.ಕೆ. ಬಣದಲ್ಲಿ ಕೇಳಿ ಬರ್ತಿರುವಂತಹ ಬಹುದೊಡ್ಡ ಸಂದೇಶ. ಯಶ್ ಫಿಲಮ್ದು ಒಂದು ಡೈಲಾಗನ್ನೇ ಕೂಡ ಎಲ್ಲರೂ ಕೂಡ ಹಾಕ್ಕೊಂತಿದ್ದಾರೆ. ಈಗ ಶ್ರಾವಣದಲ್ಲಿ ಟಾಪ್ ಆಗಿ ಬರ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂತಹ ಸಂದೇಶ ರವಾನಿಸ್ತಿದ್ದಾರೆ. 22ನೇ ತಾರೀಕು ನಾಳೆ ಆಷಾಢ ಮುಗಿಯುತ್ತೆ, ಆಲ್ಮೋಸ್ಟ್ ಶ್ರಾವಣ ಶುರುವಾಗುತ್ತೆ. ಶ್ರಾವಣದಲ್ಲೇ ಶುಭಗಳಿಗೆ ಶುಭಾರಂಭ, ಶುಭ ಮುಹೂರ್ತ ಅನ್ನುವಂತಹ ಡಿ.ಕೆ. ಶಿವಕುಮಾರ್ ಅವರು ಯಾಕೆ 3 ದಿನಗಳ ಕಾಲ, 3 ಹಗಲು 3 ರಾತ್ರಿ ಯಾರನ್ನೂ ಮಾತಾಡಿಸೋದಿಲ್ಲ? ಅವರು ಸಾಮಾಜಿಕ ಬದುಕಿನಲ್ಲಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ. ಆದಾಗ್ಯೂ ಇಂತಹ ಸಂದೇಶ ಯಾಕೆ ಕೊಟ್ಟರು? 3 ರಾತ್ರಿ 3 ಹಗಲು ಯಾಕೆ ಬರೋದಿಲ್ಲ? 5 ಕಾರಣ ಇಲ್ಲಿದೆ. ಒಂದು, ಇದು ಅವರ PR ಟೀಮ್ನ ಸ್ಟ್ರಾಟಜಿ ಇರಬಹುದು, ಒಂದನೇದು. ಎರಡನೇದು, ತಮ್ಮ ಶಾಸಕರ ನಂಬರ್ ಎಷ್ಟು ಅನ್ನುವಂತಹ ಸ್ಪಷ್ಟ ಲೆಕ್ಕ ಇಟ್ಟುಕೊಂಡು ದೆಹಲಿಗೆ ಹೋಗೋದಕ್ಕೆ ಪ್ಲಾನ್ ನಡೀತಾ ಇರಬಹುದು. ಮೂರನೇದು, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಯಾರನ್ನ ಕಿತ್ತು ಹಾಕಬೇಕು, ಯಾರನ್ನ ಹೊಸದಾಗಿ ತಗೋಬೇಕು ಅನ್ನುವಂತಹ ಲೆಕ್ಕಾಚಾರ ಏನಿದೆ, ಹೈಕಮಾಂಡ್ ಈ ಸಲ ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚಿನ ಹೊಣೆಯನ್ನು ನೀಡಿದೆ ಅನ್ನುವಂಥದ್ದು ಡಿ.ಕೆ. ಬಣದ ಲೆಕ್ಕ. ಆ ಕಾರಣಕ್ಕೋಸ್ಕರನೇ ಆ ಪಟ್ಟಿಯ ಲೆಕ್ಕಾಚಾರ ಆಗಬಹುದು. ಆತ್ಮೀಯರು, ಹಿತಚಿಂತಕರು ಕ್ಷಿಪ್ರ ಕ್ರಾಂತಿಗೂ ಮುಂಚೆ ಮಹತ್ವದ ಮಾತುಕತೆ ನಡೆಸೋದಕ್ಕೆ ಪ್ಲಾನ್ ಆಗಿರಬಹುದು. 4ನೇದು, ಮಹಾಪ್ರಾರ್ಥನೆ. ಇದು ಮಹಾಪ್ರಾರ್ಥನೆ, ಅವರ ಮನೆ ಅಥವಾ ಬೇರೊಂದು ಜಾಗದಲ್ಲಿ ಮಹತ್ವದ ಹೋಮ ಏನು ನಡೀತಿದೆ ಅನ್ನುವಂಥದ್ದು ಕೂಡ ಲೆಕ್ಕಾಚಾರ. 5ನೇದ್ದು ಬಹುದೊಡ್ಡ ವಿಚಾರ, ಪರ್ಯಾಯ. ಏನೂ ಆಗಲಿಲ್ಲಪ್ಪ, ಏನು ಮಾಡೋದು, ವಾಟ್ ನೆಕ್ಸ್ಟ್, ಹೀಗೆ ಕೂತ್ಕೊಳ್ಳೋದಾ ಸನ್ಯಾಸಿ ಥರ? ಈ ಲೆಕ್ಕಕ್ಕೆ ಬಂದಾಗ ಒಂದೇದು ಸ್ಟ್ರಾಟಜಿ ಎಂದಿದ್ದು, ಡಿ.ಕೆ. ಶಿವಕುಮಾರ್ ಅವರು TV ನೋಡಿಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹಿರಿಯ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಆ ಲೆಕ್ಕಕ್ಕೆ ಬಂದರೆ ಅವರ PR ಟೀಮ್ ಕೂಡ ಅದನ್ನೇ ಮಾಡುತ್ತೆ. ಯಾರೋ ಅಲ್ಲಿ ಹೇಳಿಕೆ ಕೊಡ್ತಾರೆ, ತಕ್ಷಣ ಇಲ್ಲಿ ಮರು ಹೇಳಿಕೆ ಕೊಡ್ತಾರೆ. ಆ ಮೂಲಕ ಚಾಲ್ತಿಯಲ್ಲಿರ್ತಾರೆ, ಫ್ಲೋನಲ್ಲಿರ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಈ ಪೋಸ್ಟರ್, ನಾಳೆಯಿಂದ 3 ದಿನಗಳ ಕಾಲ ಯಾರನ್ನು ಭೇಟಿ ಆಗಲು ಸಾಧ್ಯವಾಗುತ್ತಿಲ್ಲ ಅನ್ನುವಂಥ ಪೋಸ್ಟರ್, ಡಿ.ಕೆ. ಶಿವಕುಮಾರ್ ಅವರನ್ನು ಚಾಲ್ತಿಯಲ್ಲಿಡಲಿಕ್ಕೆ, CM ಕುರ್ಚಿಯ ಕದನ ನಿಂತಿಲ್ಲ ಅನ್ನೋದಕ್ಕೆ ರೆಕ್ಕೆ ಪುಟ್ಕಗಳನ್ನು ಜೋಡಿಸುವಂತಹ ರಾಜಕೀಯ ವಿಶ್ಲೇಷಕರಿಗೆ ಒಂದು ಆಹಾರವಾಗಿ ಈ ಪೋಸ್ಟರ್ ಹಾಕಿರಬಹುದು ಅನ್ನುವಂಥದ್ದು. ಎರಡನೇದು, ಡಿ.ಕೆ. ಶಿವಕುಮಾರ್ ಅವರ ವಿಚಾರವಾಗಿ ದೆಹಲಿಯಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯ ಅವರು ಹೇಳಿದರು, ಸಾಕಷ್ಟು ಶಾಸಕರ ಬೆಂಬಲ ನನಗಿದೆ, ಕೆಲವು ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಜೊತೆಲಿದ್ದಾರೆ ಅಂತ ಹೇಳಿದ್ರು. ಇದೀಗ ಶಾಸಕರ ನಂಬರ್ ಒಟ್ಟುಗೂಡಿಸ್ಲಿಕ್ಕೆ ಈ 3 ದಿನ ಪ್ಲಾನ್ ಮಾಡ್ತಾರೆ. ಯಾರೆಲ್ಲ ಇದ್ದಾರೆ? ಸುಮಾರು 57 ಜನರ ಲೆಕ್ಕ ಇದೆ ಅವರ ಹತ್ರ. ಅಷ್ಟೂ ಜನರನ್ನ, 6-7 ಜನ ಸಚಿವರು, 40-40 ಜನ, 45 ಜನ ಶಾಸಕರ ಲೆಕ್ಕ ಅವರ ಹತ್ರ ಇದೆಯಂತೆ. 57 ಜನ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿದ್ದಾರೆ. ಆ ಲೆಕ್ಕದ ಜೊತೆಯಲ್ಲಿ ಹೈಕಮಾಂಡ್ಗೆ ಕೊಡುವಂಥದ್ದು. ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ, ಮಾತಾಡೋದು ಬೇಡ, ಕೆಲಸ ಮಾಡಿ ತೋರಿಸೋಣ. ಪದೇ ಅವ್ರು ಹೇಳೋದೇ, ಟೀಕೆಗಳು ಸಾಯ್ತವೆ, ಕೆಲಸ ಉಳಿಯುತ್ತೆ ಅಂತ ಹೇಳ್ತಾರೆ. ಆ ಕೆಲಸವನ್ನೇ ಮಾಡಿಬಿಟ್ರೆ, ಲೀಸ್ಟ್ ಕೊಟ್ಟು ಶಾಸಕರ ಸಹಿನೇ ಸಂಗ್ರಹಿಸಿಬಿಟ್ಟು ಹೈಕಮಾಂಡ್, ನೋಡಿ ಸ್ವಾಮಿ ನಮಗೆ ಶಾಸಕರ ಬೆಂಬಲ ಇದೆ, ನಾನು ಅವ್ರ ಥರ ಹೊರಗಡೆ ಹೇಳಿಕೆ ಕೊಡಲ್ಲ. ಇದನ್ನೇ ಡಿ.ಕೆ. ಸುರೇಶ್ ಅವರು ಹೇಳಿದರು. ಈ ರೀತಿ ಮಾತಾಡುವಂತಹ ವ್ಯಕ್ತಿತ್ವ ಡಿ.ಕೆ. ಶಿವಕುಮಾರ್ ಅವರದ್ದಲ್ಲ ಅಂತ ಹೇಳಿದರು. ಅಲ್ಲಿಗೆ ನಂಬರನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಮೂರನೇದು,
ಯಾರನ್ನ ಕಿತ್ತಾಕಬೇಕು ಸಚಿವ ಸಂಪುಟದಿಂದ, ಯಾರನ್ನ ಹೊಸದಾಗಿ ತಗೋಬೇಕು. ಹೊಸಕೋಟೆಯಲ್ಲಿ ಗರ್ಜಿಸುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಶರತ್ ಬಚ್ಚೇಗೌಡರಿಗೂ ಕೂಡ ಒಂದು ಅವಕಾಶ ಇರುತ್ತೆ ಈ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ. ರಾಜಣ್ಣ ಅವರು, ಮಹದೇವಪ್ಪ ಅವರು, ಇದೇ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಸಿದ್ದರಾಮಯ್ಯ ಬಣದ 4-5 ಶಾಸಕರನ್ನ ಕಿತ್ತು ಹಾಕಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಅದಕ್ಕೂ ಮುಂಚೆ ಚರ್ಚೆಗಳು ನಡೀತಾ ಇದೆ. ಈ 3 ದಿನಗಳಲ್ಲಿ ಮಹಾಮೌನ ಅನ್ನುವಂತಹ ಬೋರ್ಡ್ ಹಾಕೊಂಡು ಹೊರಗಡೆ ಒಳಗೆ ಸಾಕಷ್ಟು ಕೆಲಸಗಳು ನಡೆಯುತ್ತೆ, ಚರ್ಚೆ ನಡೆಯುತ್ತೆ. ಮಹಾಪ್ರಾರ್ಥನೆ ಅಂದಿದ್ದು ಹೇಳಿ ಕೇಳಿ ದೇವರು ದಿಂಡ್ರು ಸಾಕಷ್ಟು ನಂಬ್ತಾರೆ. ಪೂಜೆ, ಹವನ, ಮಾಟ ಮಂತ್ರ ಕೂಡ ನಂಬ್ತಾರೆ. ಬೆಂಗಳೂರಿನಲ್ಲೇ ಮಹತ್ವದ ಹೋಮವೊಂದು ನಡೆಯುತ್ತೆ, 1.5-2 ದಿನ ಕಾಲ ನಡೆಯುತ್ತೆ ಅನ್ನುವಂಥದ್ದು ಲೆಕ್ಕ. ಅದು ಅವ್ರಿಗೆ ಬಿಟ್ಟಿದ್ದು, ಹೇಗೆ ಮಾಡ್ತಾರೋ ಯಾವ್ದು ಮಾಡ್ತಾರೋ ಗೊತ್ತಿಲ್ಲ. ಪರ್ಯಾಯ ಬಾಂಬ್ ಹೈಕಮಾಂಡ್ ಹೇಳಿದ್ದೆಲ್ಲ ಕೇಳಿದ್ದೀನಿ. ಸಿದ್ದರಾಮಯ್ಯ ಅವರು ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸಿದ್ದೀನಿ, ತಾಳ್ಮೆಯಿಂದ ಇದ್ದೀನಿ. ಒಂದು ವೇಳೆ ಅದನ್ನು ಕೊಡದೆ ಹೋದ್ರೆ ನಾನೇನು ಮಾಡಬೇಕು? ಬಿಜೆಪಿ ಅತ್ತ ತಿರುಗಿ ನೋಡ್ತಾರೆ ಎನ್ನುವಂತಹ ಬಾಂಬ್ ಇದೀಗ ಡಿ ಕೆ ಬಣದಿಂದ ಸ್ಫೋಟಗೊಳ್ತಿದೆ. ಹೈಕಮಾಂಡ್, ನೋ ಡೌಟ್ ಹೈಕಮಾಂಡ್ ನಿಷ್ಠರು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರನೇ ತನು ಮನ ಧನಗಳನ್ನು ಸಮರ್ಪಿಸಿದ್ದಾರೆ. ಜೈಲಿಗೆ ಹೋಗಿ ಬಂದಿದ್ದೀನಿ ಅದಕ್ಕೋಸ್ಕರನೇ ಅಂತ ಹೇಳ್ತಿದ್ದಾರೆ. ಅಂತಹ ಡಿ ಕೆ ಶಿವಕುಮಾರ್ ಅವರಿಗೆ CM ಸ್ಥಾನ ಸಿಗದೆ ಹೋದ್ರೆ ಅಧಿಕಾರ ಹಂಚಿಕೆ ಲೆಕ್ಕಾಚಾರದ ಪ್ರಕಾರವೇ ಬೇರೆ ಪ್ಲಾನ್ ಮಾಡಬೇಕಲ್ವಾ? ಎಷ್ಟೋ ಸಲ ಆಫರ್ ಕೊಟ್ಟಿತ್ತು ಬಿಜೆಪಿ, ನಾನೇ ಹೋಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಇದೀಗ ಆ ಲೆಕ್ಕಾಚಾರವನ್ನು, ಆ ಆಹ್ವಾನ ಪತ್ರವನ್ನು ಮತ್ತೆ ಹಿಡ್ಕೊಂಡು ಪಕ್ಕಾ ಸ್ಟ್ರಾಟಜಿ ಮಾಡಿಕೊಂಡು ಕ್ಷಿಪ್ರ ಕ್ರಾಂತಿಗೆ ಮುಂದಾಗುವಂತಹ ನಾಯಕ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಟ್ರಬಲ್ ಶೂಟರ್ ಆಗಿರೋರಿಗೆ ಒಂದು ಟ್ರಬಲ್ ಮಾಡೋದು ದೊಡ್ಡದಲ್ಲ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಮೆಸೇಜ್ ಹಿಂದೆ ಬಹುದೊಡ್ಡ ಕ್ಷಿಪ್ರ ಕ್ರಾಂತಿಯ ಮುನ್ಸೂಚನೆ, ಮುನ್ನುಡಿ, ಸಂದೇಶ ಇರಬಹುದಾ? ಕಮೆಂಟ್ ಮಾಡಿ.